ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಈ 3 ಕೆಲಸ ತಪ್ಪದೆ ಮಾಡಿ ಸ್ನೇಹಿತರೆ. ಅವಮಾನ ಯಾರೇ ಮಾಡಲಿ ಸಾಧನೆ ಮಾಡುವ ಗುಣ ನಿಮ್ಮಲ್ಲಿದ್ದರೆ ಸಾಕು. ತುಳಿಯುವವರು ಎಷ್ಟೇ ಜನ ಇರಲಿ, ಬೆಳೆಯುವ ಮನಸ್ಸು ನಿಮ್ಮಲ್ಲಿರಲಿ. ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡುತ್ತಾರೆ, ಅದೇ ಮೆಟ್ಟಿಲುಗಳಾದರೆ ತುಳಿದು ಚಪ್ಪಲಿ ಬಿಡುತ್ತಾರೆ. ನಮ್ಮ ಜೀವನ ಕೂಡ ಹಾಗೆ ಸ್ನೇಹಿತರೆ. ಸಾಧಿಸಿ ತೋರಿಸಿದರೆ ನಮ್ಮವರು ಅಂತಾರೆ, ಒಂದು ವೇಳೆ ಸೋತ್ರೆ ಇವನ್ ಯಾರು ನಮಗೆ ಗೊತ್ತೇ ಇಲ್ಲ ಅಂತಾರೆ. ಕೆಲವು ಜನರು ಶಾಂತಿಯಿಂದ ಬದುಕುತ್ತಾರೆ, ಇನ್ನು ಕೆಲವು ಜನರು ಬೇರೆಯವರ ಮನಸ್ಸನ್ನು ಒಡೆಯುತ್ತಾ ಬದುಕುತ್ತಾರೆ. ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಅಥವಾ ಜವಾಬ್ದಾರಿಯಾಗಲಿ ಕೊಡಬಾರದು. ಒಂದು ವೇಳೆ ಕೊಟ್ಟರೂ ಲಾಭ ಇಲ್ಲ, ಯಾಕಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದ ಮೂರ್ಖರಿಗೆ ವಜ್ರದ ಬೆಲೆ ಕೊನೆವರೆಗೂ ಗೊತ್ತಾಗುವುದೇ ಇಲ್ಲ. ಜೀವನದಲ್ಲಿ ಯಾವಾಗಲೂ ಒಂದೇ ಸಲ ಅವಕಾಶ ಸಿಗೋದು. ಸರಿದು ಹೋದ ಮಳೆ ಸುರಿದು ಹೋದ ಮೇಲೆ ಮತ್ತೆ ಎಂದಿಗೂ ಬಾರದು. ಹಾಗಂತ ಅದರೊಳಗೆ ನೀವು ಕಳೆದು ಹೋಗಬಾರದು. ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನು ಬಿಟ್ಟು ಕಣ್ಣೆದುರಿಗೆ ಇರುವ ಈ ಕ್ಷಣಗಳನ್ನು ಬದುಕುವ ಸೊಗಸು ನಿಮ್ಮದಾಗಲಿ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಯಾರಿಗೂ ಅರ್ಥವಾಗದೆ ಉಳಿದು ಬಿಡಬೇಕು. ಸ್ನೇಹಿತರೆ, ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ 3 ಕೆಲಸ ತಪ್ಪದೆ ಮಾಡಿ. ಖಂಡಿತವಾಗಿಯೂ ನಿಮಗೆ ನೋವು ಕೊಡುವವರು ನಿಮ್ಮ ಮುಂದೆ ಶರಣಾಗುತ್ತಾರೆ. ನಿಮಗೆ ಇನ್ನೊಮ್ಮೆ ನೋವು ಕೊಡೋಕ್ಕೆ ಅವರು ಹಿಂದೇಟು ಹಾಕುತ್ತಾರೆ. ಹಾಗಾದರೆ ಬನ್ನಿ, ಆ 3 ಕೆಲಸ ಯಾವುವು ಎಂದು ತಿಳಿಯೋಣ. ಯಾರ ಬಗ್ಗೆನೂ ಕೇರ್ ಮಾಡದೆ ನಿಮ್ಮ ಕೆಲಸವನ್ನು ನೀವು ಮಾಡಬೇಕು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೇಟು ಹಾಕಲೇಬಾರದು. ಹಿಂದೆ ಆ ಕೆಲಸವನ್ನು ಶುರು ಮಾಡಿ, ಯಾಕಂದರೆ ನಾಳೆ ಅನ್ನೋದು ಆಳು ಅಂತ ನಮ್ಮ ಹಿರಿಯರೇ ಹೇಳಿದ್ದಾರೆ ಅಲ್ವಾ. ಅದಕ್ಕೆ ನೀವು ನಿಮ್ಮ ಮೊದಲನೆಯ ಕೆಲಸವನ್ನು ಡೋಂಟ್ ಕೇರ್ ಆಟಿಟ್ಯೂಡ್ನೊಂದಿಗೆ ಶುರು ಮಾಡಿ. ಇನ್ನು ಎರಡನೆಯದಾಗಿ ನೀವು ಮಾಡಬೇಕಾದ ಕೆಲಸವೇನೆಂದರೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಈ ಎರಡನೆಯ ಉತ್ತರವೇ ಆಗಿರಬೇಕು. ಆ ಎರಡನೆಯ ಉತ್ತರ ಏನೆಂದು ತಿಳಿಯೋಣ ಬನ್ನಿ. ಅವಮಾನ ಮಾಡಿದವರ ಎದುರೇ ಬೆಳೆದು ನಿಲ್ಲಬೇಕು. ಹೌದು, ಅವರ ಎದುರೇ ಧೈರ್ಯವಾಗಿ ಬದುಕಬೇಕು. ನಿಮ್ಮ ಸಾಮರ್ಥ್ಯವನ್ನು ಅವರಿಗೆ ತೋರಿಸಬೇಕು. ನಿಮ್ಮ ಸಾಧನೆಗೆ ಅವರ ಮನಸ್ಸಿಗೆ ಮುಳ್ಳನ್ನು ಚುಚ್ಚುವಂತಿರಬೇಕು ಸ್ನೇಹಿತರೆ. ಇನ್ನೊಬ್ಬರ ಮನಸ್ಸನ್ನು ನೋಯಿಸೋಕೆ 100 ಸಾರಿ ಯೋಚಿಸಬೇಕು ಅವರು. ಮತ್ತು ನೀವು ಮಾಡಬೇಕಾಗಿರೋ 3ನೇ ಕೆಲಸ ಏನಂದರೆ, ಅವರನ್ನು ನೀವು ಕಡೆಗಣಿಸುವುದನ್ನು ಕಲಿಯಬೇಕು. ಹೌದು ಸ್ನೇಹಿತರೆ, ಒಂದು ಮಾತಿದೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗದು ಎಂದು. ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸ್ತಾರಲ್ಲ, ಅವರಿಗೆ ಸೇರಿದ ಮಾತಿದು. ಯಾರೇ ಅವಮಾನ ಮಾಡಿದರೂ, ಯಾರೇ ನಿಮಗೆ ನೋವು ಮಾಡಿದರೂ ಅವರ ಮುಂದೆ ನಿಂತು ವಾದ ಮಾಡುವುದಕ್ಕಿಂತ ಕಡೆಗಣಿಸುವುದೇ ಉತ್ತಮ. ಯಾಕಂದರೆ ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ನಮಗೆ ಬಂದು ಸಿಡಿಯುತ್ತೆ. ಹಾಗೆ ಕಡೆಗಣಿಸಿದ ಮಾತ್ರಕ್ಕೆ ಅವರನ್ನು ಮರೆತು ಬಿಡಬಾರದು. ನಿಮ್ಮ ಯಶಸ್ಸನ್ನು ಅವರು ನೋಡಲೇಬೇಕು. ನಿಮ್ಮ ಯಶಸ್ಸನ್ನು ನೋಡಿ ಅವರಿಗೆ ಮುಜುಗರವಾಗಬೇಕು. ನಾನು ಅವಮಾನಿಸಿದ ಈ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟನ ಎಂದು ಆಶ್ಚರ್ಯಗೊಳ್ಳಬೇಕು. ಬದುಕು ಎಷ್ಟೇ ಕಠಿಣ ಅನ್ನಿಸಿದರೂ ಸ್ನೇಹಿತರೆ, ಬದುಕಲೇಬೇಕು. ನಿಮ್ಮನ್ನು ಕೆಣಕಿದವರಿಗೋಸ್ಕರವಾದರೂ ನಾವು ಸಾಧಿಸಲೇಬೇಕು. ಇಲ್ಲಿ ಯಾರೂ ನಿಮ್ಮ ಕಷ್ಟ ಕೇಳೋದಿಲ್ಲ. ನಿಮ್ಮ ಕಣ್ಣೀರನ್ನು ಕೂಡ ಒರೆಸೋಕೆ ಬರೋಲ್ಲ. ನಿಮಗೆ ನೀವೇ ಧೈರ್ಯ. ನಿಮ್ಮ ಸಾಧನೆಯೇ ನಿಮ್ಮ ಗುರಿ. ನಿಮ್ಮ ಸಾಧನೆಯ ಬಗ್ಗೆ ನಿಮಗೆ ವಿಶ್ವಾಸವಿರಲಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬದುಕಲ್ಲಿ ನೊಂದ ಮನಸ್ಸುಗಳಿಗೆ ಶೇರ್ ಮಾಡಿ. ನಮಸ್ತೆ.